ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇರ್ಬೋದು ಆಂಟಿ. ಸದ್ಯಕ್ಕೆ ಪುಷ್ಪಕ್ ಮೈನನ ಲವ್ ಮಾಡ್ತಿರೋ ವಿಷಯ ನಿಮಗ್ ಗೊತ್ತಾಗೋದ್ ಬೇಡ ಅಂತ ಹೀಗೆಲ್ಲ ಮಾಡಿರ್ತಾರೆ. ಯಾರನ್ನ ಯಾರು ಲವ್ ಮಾಡೋದು? ಆಫ್ಟರ್ ಆಲ್ ಹಳ್ಳಿ ಹುಡುಗಿ ಅವಳು. ಅವಳಿಗೇನ್ ಯೋಗ್ಯತೆ ಇದೆ ಅಂತ ನನ್ ಮಗ ಅವಳನ್ನ ಲವ್ ಮಾಡ್ದ? ನನ್ ಮಗನ್ ಸ್ಟೇಟಸ್ ಏನು, ಅವಳ ಸ್ಟೇಟಸ್ ಏನು? ನನ್ ಮನೆ ಕೆಲ್ಸದವಳಾಗೋದಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ. ಅದೆಲ್ಲ ನನಗೆ ನಿಮ್ಗೆ ಅರ್ಥ ಆಗತ್ತೆ. ಪುಷ್ಪಕ್ಗೆಲ್ಲ ಅರ್ಥ ಆಗ್ಬೇಕು. ನಾನಂತೂ ಎಷ್ಟೋ ಸಲ ಅವನ್ಗಿದನ್ನ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಇನ್ ಒಂದು ಕ್ಷಣನೂ ನಾನು ಸುಮ್ಮನೆ ಇರಲ್ಲ. ಈಗಿಂದೀಗ್ಲೇ ಕಂಪ್ನಿಗೆ ಹೋಗಿ ಅವಳ ಮರ್ಯಾದೆ ತೆಗೆದು ಅವಳ ಕೆಲ್ಸನ ತೆಗೆದು ಬಿಸಾಕ್ತೀನಿ. ಆಂಟಿ 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 ವೇಟ್ ವೇಟ್, ಆತರ ಪಡ್ಬೇಡಿ. ಏನೇ ಇದ್ರು ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಡೀಲ್ ಮಾಡೋಣ. ಇಲ್ಲ ನರ್ತನ, ನನ್ನನ್ನ ತಡಿಬೇಡ. ನಾನು ಹೋಗ್ಬೇಕು, ನಾನು ಹೋಗ್ಲೇಬೇಕು. ಆಂಟಿ ನೋಡಿ, ನೀವು ಎಮೋಷನಲ್ ಆಗ್ಬೇಡಿ. ಮೊದ್ಲು ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ನಾನ್ ಹೇಳೋದನ್ನ ಕೇಳದ್ಮೇಲೂ ನಿಮ್ಗೆ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಾಗ ನಾನ್ ನಿಮ್ಮನ್ನ ತಡಿಯಲ್ಲ. ನೀವೇನ್ ಬೇಕಾದ್ರೂ ಮಾಡಿ. ಸರಿ, ಅದೇನ್ ಹೇಳು. ನೋಡಿ ಆಂಟಿ, ಪುಷ್ಪಕ್ನ ಮೈನಾಯಿಂದ ದೂರ ಮಾಡೋದಕ್ಕೆ ನಮ್ಮ ಹತ್ರ ಒಂದ್ ದಾರಿ ಇದೆ. ಪುಷ್ಪಕ್ಕು ಮೈನನ ಲವ್ ಮಾಡ್ತಿದ್ದಾನೆ ಹೊರತು ಅವಳಿಗಿನ್ನೂ ಪ್ರಪೋಸ್ ಮಾಡಿಲ್ಲ. ಹಾಗಾಗಿ ಮೈನಾಗೆ ಪುಷ್ಪಕ್ ತನ್ನನ್ನ ಲವ್ ಮಾಡ್ತಿರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. ಇವಾಗೇನಾದ್ರೂ ನೀವು ಅವಳ ಹತ್ರ ಹೋಗಿ ಗಲಾಟೆ ಮಾಡಿ ಎಲ್ಲಾ ವಿಷಯನೂ ಹೇಳ್ಬಿಟ್ರೆ ಅವಳಿಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಡುತ್ತೆ. ಆಗ ಅವಳು ಪುಷ್ಪಕ್ನ ಲವ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ನೋ ನೋ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು ಅಂದ್ರೆ ನೀವೀಗ ಹೋಗ್ಬಾರ್ದು. ಆಂಟಿ, ನೀವೀಗ ಏನ್ ಮಾಡ್ಬೇಕು ಅಂದ್ರೆ, ಹೇಗೆ ಪುಷ್ಪಕ್ಕು ಮತ್ತೆ ಅಂಕಲ್ಲು ನಿಮ್ ಹತ್ರ ವಿಷಯನ ಮುಚ್ಚಿಟ್ರೋ, ನೀವು ನಿಮಗ್ ಗೊತ್ತಿರೋ ವಿಷಯನ ಅವ್ರ ಹತ್ರ ಗೊತ್ತಾಗದೆ ಇರೋ ಹಾಗೆ ಮುಚ್ಚಿಡ್ಬೇಕು. ಹಾಗೆ ಅವಳನ್ನ ಈ ಊರ್ ಬಿಟ್ಟು ಓಡಿಸ್ಬೇಕು. ಅದೇ ಹೇಗೆ? ಇಷ್ಟಕ್ಕೂ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ವಲ್ಲ. ಗೊತ್ತು ಆಂಟಿ, ಅವಳೀಗ ಆ ಧ್ರುವನ್ ಮನೇಲಿದ್ದಾಳೆ. ಅವಳನ್ನ ಅಲ್ಲಿಂದನೇ ನಾವು ಹಳ್ಳಿಗೋಡಿಸ್ಬೇಕು. ಅದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಬೇಕು ಆಂಟಿ. ನಾವಿದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಅವಳು ನನ್ನ ಮಗನ ಜೀವನದಿಂದ ಹೋಗ್ತಾಳೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟು ಸಾಕಂಟಿ, ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಸರಿ ಮೈನಾ ಅವ್ರೆ, ನಾನು ನಿಮ್ಮನ್ನ ಸಂಜೆ ಬಂದು ಪಿಕ್ ಮಾಡ್ಕೊಳ್ತೀನಿ. ಆದ್ರೂ ಅವ್ರೆ, ನನ್ಗೆ ಇವಾಗ ಸಮಾಧಾನ ಆಗ್ತಿದೆ ನೋಡಿ. ನಿಮ್ ತಂಗಿ ಎಷ್ಟು ಸುಲಭವಾಗಿ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ಗೊತ್ತಾ? ನೀವಷ್ಟೇ ಅಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೇಲಿ ಮೇನ್ ಕ್ರಿಮಿನಲ್ ಅಂದ್ರೆ ನನ್ನ ತಂಗಿನೇ. ದೇವ್ರ ದೊಡ್ಡವನು. ನಮ್ಗಿದ್ದಿದ್ದ ಪ್ರಾಬ್ಲಮ್ ಅಲ್ಲಿ ಅರ್ಧ ಸಮಸ್ಯೆ ಕಡಿಮೆ ಆದಂಗಾಯ್ತು. ಹೌದು. ಸರಿ, ಲೇಟ್ ಆಗ್ತಿದೆ, ನೀವು ಹೊರಡಿ. ನಾನು ಸಂಜೆ ಬಂದು ಪಿಕ್ ಮಾಡ್ಕೊಳ್ತೀನಿ. ಸರಿ, ಬರ್ತೀನಿ. ಸೌಪರ್ಣಿಕ ಆಂಟಿ ನನ್ ಮೇಲೆ ನಂಬಿಕೆ ಇಟ್ಟು ನನ್ಗೆ ಹತ್ರ ಆಗ್ತಿದ್ದಾರೆ. ಹೇಗಾದ್ರೂ ಮಾಡಿ ಪುಷ್ಪಕ್ನು ಹತ್ರ ಕೇಳ್ಕೊಂಡ್ಬಿಟ್ರೆ ನಾನು ಅನ್ಕೊಂಡಿದ್ದೆಲ್ಲ ಚಿಟ್ಕೆ ಹೊಡೆದಷ್ಟು ಸುಲಭ ಆಗ್ಬಿಡುತ್ತೆ. ಆದ್ರೆ ಪುಷ್ಪಕ್ ನನ್ಗೆ ಹತ್ರ ಆಗ್ಬೇಕು ಅಂದ್ರೆ ಆ ಮೈನ ಅವನಿಂದ ದೂರ ಆಗ್ಬೇಕು. ಅದಕ್ಕೇನ್ ಮಾಡೋದು?
ಎಷ್ಟು ಪ್ರಯತ್ನ ಪಟ್ರು ಇದೊಂದು ವಿಚಾರದಲ್ಲಿ ನಾನು ಸೋಲ್ತಾನೆ ಇದ್ದೀನಿ. ಮೇಡಮ್. ಹಾ ಬಾಲರಾಜ್, ಯುಗಾದಿಗೆ ತುಂಬ ಆರ್ಡರ್ಸ್ ಇದೆ. ನೀವೊಂದ್ಸರಿ ಫೈಲ್ ಚೆಕ್ ಮಾಡಿ ಸೈನ್ ಹಾಕಿದ್ರೆ ಪ್ರೋಸೆಸ್ ಮಾಡ್ತೀನಿ ಮೇಡಮ್. ಕೊಡಿ. ಇದೇನ್ರಿ ಇದು ಲೆಟರು? ಓ ಇದಾ ಮೇಡಮ್, ಮೈನಾ ಊರ್ಗ್ ಹೋಗ್ಬೇಕಾದ್ರೆ ರಜಾ ಬೇಕಿತ್ತು ಅಂತ ಕೇಳಿದ್ಲು, ಅದಕ್ಕೆ ಧ್ರುವ ಲೆಟರ್ ಬರ್ಕೊಟ್ಟ. ಅದನ್ನ ಇಷ್ಟು ಇರೆಸ್ಪಾನ್ಸಿಬಲ್ ಆಗಿ ಫೈಲ್ಗಳ ಮಧ್ಯೆ ಇಡೋದಾ? ರಾಜೇಂದ್ರ ಅಂಕಲ್ ನೋಡಿದಿದ್ರೆ ಏನ್ ಕತೆ? ಅಯ್ಯ ಬಿಡಿ ಮೇಡಮ್. ಒಂದ್ ನಿಮಿಷ ಇರಿ. ಮೇಡಮ್ ಏನಾಯ್ತು? ಇದ್ಯಾವ ಲೆಟ್ರು? ಬಾಲರಾಜ್, ಇಲ್ಲಿ ನೋಡಿ, ಇದೆರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಡೌಟೇ ಇಲ್ಲ ಮೇಡಮ್, ಎರಡು ಒಂದೇ. ಭಾನು ನನಗೊಂದ್ಸಲ ಈ ಲೆಟರ್ನ ಪ್ರಿಯಕರ ಕೊಟ್ಟಿದ್ ಲೆಟರ್ ಅಂತ ಕೊಟ್ಟಿದ್ದ. ಇವಾಗ ನೋಡಿದ್ರೆ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಧ್ರುವ ಮತ್ತು ಪ್ರಿಯಕರ ಇಬ್ರು ಒಂದೇ ಅಂತನಾ? ಅದೇ ನನಗೂ ಡೌಟ್ ಆಗ್ತಿದೆ ಬಾಲರಾಜ್. ಈ ಎರಡು ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಆ ಧ್ರುವನೇ ಪ್ರಿಯಕರ ಯಾಕಾಗಿರ್ಬಾರ್ದು? ಸಾಧ್ಯನೇ ಇಲ್ಲ ಮೇಡಮ್. ಯಾಕೆ? ಒಂದ್ ವೇಳೆ ಧ್ರುವನೇ ಪ್ರಿಯಕರ ಆಗಿದ್ದ ಅಂತ ಇಟ್ಕೊಳ್ಳಿ, ಮೈನೇನ್ ವಿಷಯದಲ್ಲಿ ಏನೇನೆಲ್ಲ ನಡೆದೋಯ್ತು, ಆಗ ಸುಮ್ಮನೆ ಇರ್ತಿದ್ನಾ? ನಾನೇ ಪ್ರಿಯಕರ ಅಂತ ಬಂದು ಹೇಳ್ತಿರ್ಲಿಲ್ವಾ? ಇಲ್ಲ ಬಾಲರಾಜ್, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಈ ಧ್ರುವನೇ ಪ್ರಿಯಕರ, ಪ್ರಿಯಕರನೇ ಧ್ರುವ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮೇಡಮ್, ನನಗೆ ಯಾವತ್ತು ಧ್ರುವನ್ ನಡವಳಿಕೆಯಲ್ಲಿ ಅವನು ಆ ಥರದವನು ಅಂತ ಅನ್ಸ್ಲಿಲ್ಲ. ಒಂದು ಪಕ್ಷ ಮೈನಾನೇ ಧ್ರುವನ್ ಹಿಂದೆ ಸುತ್ತುತ್ತಾ ಇದ್ಲೇ ಹೊರತು ಧ್ರುವ ಯಾವತ್ತು ಮೈನನ್ ಹಿಂದೆ ಹೋಗಿದ್ ನಾ ನೋಡೇ ಇಲ್ಲ. ಅಂದ್ರೆ ನಿಮಗ್ ಕಾಣಿಸೋ ಹಾಗೆ ಧ್ರುವ ಮೈನಾ ಹಿಂದೆ ತಿರುಗ್ಬೇಕಿತ್ತಂತನಾ? ಹಾಗಲ್ಲ ಮೇಡಮ್, ಆದ್ರೂ ಧ್ರುವ ಮೈನಾ ಪ್ರಿಯಕರ ಅಂತ ನಂಗೆ ನಂಬಿಕೆ ಬರ್ತಾ ಇಲ್ಲ. ನೋಡಿ, ಇದಕ್ಕೇನು ಹೇಳ್ತೀರಾ? ಕರೆಕ್ಟಾಗಿ ನೋಡಿ. ಮೇಡಮ್, ಪ್ರಪಂಚದಲ್ಲಿ ಒಬ್ರ ತರನೇ 7 ಜನ ಇರ್ತಾರಂತೆ. ಹಾಗಿದ್ಮೇಲೆ ಒಬ್ರ ತರ ಹ್ಯಾಂಡ್ ರೈಟಿಂಗ್ ಇನ್ನೊಬ್ರದಿರಲ್ವಾ? ಪ್ರಿಯಕರ ಅನ್ನೋನ್ ಹ್ಯಾಂಡ್ ರೈಟಿಂಗು ಧ್ರುವನ್ ಹ್ಯಾಂಡ್ ರೈಟಿಂಗು ಒಂದೇ ತರ ಯಾಕಿರಬಾರ್ದು? ಎಸ್, ಒಳ್ಳೆ ಐಡಿಯಾನೆ. ಇನ್ಮೇಲೆ ಇದನ್ನ ಇಟ್ಕೊಂಡು ಒಳ್ಳೆ ಗೇಮ್ ಆಡ್ತೀನಿ. ಏನ್ ಮಾಡ್ತೀರಾ ಮೇಡಮ್? ಅದೇನು ಅಂದ್ರೆ ಆಮೇಲೆ ಹೇಳ್ತೀನಿ. ಎನಿವೇ, ಥ್ಯಾಂಕ್ಸ್ ಬಾಲರಾಜ್. ಈ ಲೆಟರ್ನ ಮಿಸ್ಪ್ಲೇಸ್ ಮಾಡಿ ನನ್ನ ಕೈಲಿ ಸಿಗೋ ಹಾಗೆ ಮಾಡಿದ್ದಕ್ಕೆ. ನೋಡಿದ್ರ ಮೇಡಮ್, ಆಗೋದೆಲ್ಲ ಒಳ್ಳೇದಕ್ಕೆ. ಎಸ್, ಆಗೋದೆಲ್ಲ ಒಳ್ಳೇದಕ್ಕೇನೆ. ಅಂದ್ರೆ ಇನ್ಮೇಲೆ ಆಗೋದೆಲ್ಲ ಒಳ್ಳೇದಕ್ಕೆ.